ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ತೆಲುಗಿನ ಮಿಸ್ಟರ್ ಬಚ್ಚನ್ ಸಿನಿಮಾ ತೆರೆಗೆ ಬಂದಿದೆ. ರವಿತೇಜ ನಟನೆಯ ಚಿತ್ರಕ್ಕೆ ಹರೀಶ್ ಶಂಕರ್ ಆಕ್ಷನ್ ಕಟ್ ಹೇಳಿದ್ದಾರೆ. ಚಿತ್ರ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ. ಇನ್ನು ಸಿನಿಮಾ ಸಾಂಗ್ಗಳ ಬಗ್ಗೆ ಬಹಳ ಹಿಂದೆಯೇ ಸಾಕಷ್ಟು ಟ್ರೋಲ್ ಎದುರಾಗಿತ್ತು. ಆಕ್ಷನ್ ಥ್ರಿಲ್ಲರ್ ಮಿಸ್ಟರ್ ಬಚ್ಚನ್ ಚಿತ್ರದಲ್ಲಿ ನಟ ರವಿತೇಜ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಪಾತ್ರದಲ್ಲಿ ನಟಿಸಿದ್ದಾರೆ. ಚಿತ್ರದಲ್ಲಿ ಭಾಗ್ಯಶ್ರೀ ಬೋರ್ಸ್ ನಾಯಕಿಯಾಗಿ ಮಿಂಚಿದ್ದಾರೆ. ಮಿಕ್ಕಿ ಜೆ ಮೇಯರ್ ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಸಂಸ್ಥೆ ಚಿತ್ರಕ್ಕೆ ಹಣ ಹೂಡಿದೆ. ಟಿ ಸೀರೀಸ್ ಹಾಗೂ ಫನೋರಮಾ ಸ್ಟುಡಿಯೋಸ್ ಸಂಸ್ಥೆಗಳು ಕೈಜೋಡಿಸಿದೆ. ಇತ್ತೀಚೆಗೆ ರವಿತೇಜ ನಟನೆಯ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಅಷ್ಟಾಗಿ ಸದ್ದು ಮಾಡ್ತಿದೆ. ಇನ್ನು ಹರೀಶ್ ಶಂಕರ್ ಹಾಗೂ ರವಿತೇಜ ಹ್ಯಾಟ್ರಿಕ್ ಕಾಂಬಿನೇಷನ್ ಸಿನಿಮಾ ಇದು. ಚಿತ್ರದ ಸಿತಾರಾ ಸಾಂಗ್ ಬಗ್ಗೆ ಈ ಹಿಂದೆ ಕೂಡ ಟ್ರೋಲ್ ಎದುರಾಗಿತ್ತು. ನಟಿಯನ್ನು ಪ್ರದರ್ಶನ ವಸ್ತುವಂತೆ ಬಳಸಿ ಹಾಕಿಸಿದ ಸ್ಟೆಪ್ ಬಗ್ಗೆ ಕೆಲವರು ಬೇಸರ ವ್ಯಕ್ತಪಡಿಸಿದ್ದರು. 56 ವರ್ಷ ವಯಸ್ಸಿನ ರವಿತೇಜಗೂ 25 ವರ್ಷ ವಯಸ್ಸಿನ ಭಾಗ್ಯಶ್ರೀಗೂ ಅದೆಂತಹ ಸ್ಟೆಪ್ ಕಂಪೋಸ್ ಮಾಡಿದ್ದಾರೆ. ಅದರಲ್ಲೂ ಕೆಲ ಫ್ರೇಮ್ಗಳಲ್ಲಿ ನಾಯಕಿಯ ಮುಖವೇ ತೋರಿಸದೆ ಬರೀ ಆಕೆಯ ಸೊಂಟ ಹಿಂಭಾಗ ತೋರಿಸುವಂತಹ ಸ್ಟೆಪ್ಸ್ ಬೇಕಾ ಎಂದು ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದರು. ಇದೀಗ ಸಿನಿಮಾ ನೋಡಿದವರು ರವಿತೇಜ ಆಕೆಯ ಸೊಂಟಕ್ಕೆ ಕೈ ಹಾಕಿ ಮಾಡಿರುವ ಮತ್ತೊಂದು ಸ್ಟೆಪ್ ಬಗ್ಗೆ ಬೇಸರ ಹೊರಹಾಕುತ್ತಿದ್ದಾರೆ. ಅಂದಹಾಗೆ ಸಿತಾರಾ ಸಾಂಗ್ಗೆ ಶೇಖರ್ ಮಾಸ್ಟರ್ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಸಿಎ ಸಾಂಗ್ ಬಿಟ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತೇಲಿ ಬಿಟ್ಟಿದ್ದಾರೆ. ಇದ್ಯಾವ ಸೀಮೆ ಸ್ಟೆಪ್ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಮಿಸ್ಟರ್ ಬಚ್ಚನ್ ಸಿನಿಮಾ ಬಿಡುಗಡೆಯಾದ ಮರುದಿನವೇ ಸಕ್ಸಸ್ ಮೀಟ್ ಮಾಡಿ ಚಿತ್ರತಂಡ ಮಾತನಾಡಿದೆ. ಮುಖ್ಯವಾಗಿ ಎದುರಾದ ಟ್ರೋಲ್ ಬಗ್ಗೆ ನಿರ್ದೇಶಕ ಹರೀಶ್ ಶಂಕರ್ ಪ್ರತಿಕ್ರಿಯಿಸಿದ್ದಾರೆ. ಆ ಡ್ಯಾನ್ಸ್ ಮೂಮೆಂಟ್ಸ್ ನನಗೂ ಇಷ್ಟವಾಗಲಿಲ್ಲ. ಆದರೆ ಶೇಖರ್ ಮಾಸ್ಟರ್ ಮೊದಲ ದಿನವೇ ಆ ಸ್ಟೆಪ್ ಕಂಪೋಸ್ ಮಾಡಿದರು. ಇಷ್ಟವಿಲ್ಲ ಅಂತ ಹೇಳಿದರೆ ಬೇಸರ ಮಾಡ್ಕೊಳ್ತಾರೆ ಎಂದು ಸುಮ್ಮನಾದೆ ಎಂದಿದ್ದರು. ಇದಕ್ಕೂ ಮುನ್ನ ಆ ಹಾಡಿನ ಬಗ್ಗೆ ಎದುರಾದ ಟ್ರೋಲ್ ಬಗ್ಗೆ ತಿರುಗೇಟು ನೀಡಿದ ಹರೀಶ್ ಶಂಕರ್ ಇದೀಗ ಮಾಧ್ಯಮಗಳ ಮುಂದೆ ಸೈಲೆಂಟ್ ಆಗಿದ್ದಾರೆ. ಮೊದಲ ದಿನ ಮಿಸ್ಟರ್ ಬಚ್ಚನ್ ಸಿನಿಮಾ ವಿಶ್ವದಾದ್ಯಂತ 5 ಕೋಟಿ ರು ಗ್ರಾಸ್ ಕಲೆಕ್ಷನ್ ಮಾಡಿರುವ ಅಂದಾಜಿದೆ. ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದ್ದು ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗೇರಿಸಿದೆ. ಪೂರಿ ಜಗನ್ನಾಥ್ ನಿರ್ದೇಶನದ ಡಬಲ್ ಸ್ಮಾಶ್ ಶಂಕರ್ ಸಿನಿಮಾ ಕೂಡ ಪ್ರೇಕ್ಷಕರ ನಿರೀಕ್ಷೆ ಹುಸಿಯಾಗಿಸಿದೆ. ಹಾಗಾಗಿ ಎರಡೂ ಸಿನಿಮಾಗಳು ಭಾರೀ ನಷ್ಟ ಎದುರಿಸುವ ಸಾಧ್ಯತೆ ಇದೆ.